ತಾಯಿ ಬನಶಂಕರಮ್ಮನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ 1999ರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು 27ನೇ ವರ್ಷಕ್ಕೆ ಕಾಲಿಟ್ಟಿದೆ. 27ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖೇನ, ಕರಪತ್ರದ ಮುಖೇನ, ಬ್ಯಾನರ್ ಮುಖೇನ ಮನವಿ ಮಾಡಿದಾಗ ಅನೇಕ ಜನ ಕೇರ್ಪೇಟೆ ಮಂಜುವಿಂದ ಹಿಡಿದು ಟಗರು ಮಂಜುವರೆಗೂ ಅನೇಕ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಅಲ್ಲಿ ಪ್ರಚಾರ ಮಾಡಿದ್ದ ಪ್ರಯುಕ್ತ ಇವತ್ತು 50 ಜೋಡಿಗೆ ಸಿದ್ಧತೆ ನಡೀತಾ ಇದೆ. 50 ಜೋಡಿಗೆ ಇವತ್ತು ಸಮವಸ್ತ್ರವನ್ನ ನೀಡುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ವೇದಿಕೆ ವ್ಯವಸ್ಥಾಪಕಗಳಾದಂತ ಎಚ್ ಕೆ ಮುತ್ತಪ್ಪ ಇರ್ಬೋದು, ಎಸ್ ಕೆ ನಟರಾಜ್ ಇರ್ಬೋದು, ದಾಮೋದರ್ ನಾಡ್ ಇರ್ಬೋದು, ಆರ್ ನಾರಾಯಣ ಸ್ವಾಮಿ ಇರ್ಬೋದು, ಸಿ ಮುತ್ತಪ್ಪ ಇರ್ಬೋದು, ನಮ್ಮ ಜೊತೆಯಲ್ಲಿ ಪ್ರಕಾಶ್ ಅವರ ಕುಟುಂಬ ಇರ್ಬೋದು, ಮಧುಸೂದರ್ ಕುಟುಂಬ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, ವೆಂಕಟೇಶ್ ಇರ್ಬೋದು, ರವಿಕುಮಾರ್ ಅವ್ರು ಇರ್ಬೋದು, ಆರ್ ಜೆ ಪರಮೇಶ್ವರ್ ಗುಪ್ತಾ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಬಸವರಾಜ್ ಗೌಡ ಇರ್ಬೋದು, ವೆಂಕಟಾದ್ರಿ ಇರ್ಬೋದು, ನಾಗರಾಜ್ ಇರ್ಬೋದು, ಛಾಯಾ ಶ್ರೀಮತಿ ಗೋಪಾಲ್ ಕೃಷ್ಣ ಅವ್ರು ಇರ್ಬೋದು, ಅಗ್ರಿಗೌಡು ಮಂಜಣ್ಣ ಇರ್ಬೋದು, ಬೋರ್ವೆಲ್ ರಾಮಣ್ಣ ಅವರು ಇರ್ಬೋದು, ನಮ್ಮೆಲ್ಲ ಅನೇಕ ನೂರಾರು ಜನ ಇದಕ್ಕೆ ಶ್ರಮವನ್ನ ಪಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಇದಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಈಗಾಗಲೇ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ವೆರಿಫಿಕೇಶನ್ ಅಧಿಕೃತವಾಗಿ ಅವರು ಕ್ಲಿಯರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರೇ ಬಂದು ಇವತ್ತು ಒರಿಜಿನಲ್ ನೋಡಿ ಅವರು ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಇಲಾಖೆಗೂ ಕೂಡ ನಾನು ವೇದಿಕೆ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಒಟ್ಟಾರೆ ಇದು ನಿರಂತರವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನ ನಡಿಬೇಕು ಅನ್ನೋದು ನಮ್ಮ ಆಸೆ. ಹಿಂದೆ ನಮ್ಮ ಪ್ರಧಾನ ಅರ್ಚಕರಾದಂತ ಶಿವರಪ್ಪ ಶಾಸ್ತ್ರಿ ಅವರು 1999ರಲ್ಲಿ ನಾವು ಸಾಮೂಹಿಕ ವಿವಾಹ ಮಾಡಬೇಕು ಅಂತೇಳಿ ಹೋಗಿ ಅವ್ರನ್ನ ವಿಚಾರಿಸಿದಾಗ ಅವರೊಂದು ಮಾತನ್ನ ಹೇಳಿದ್ರು, ಇದು ನಿರಂತರವಾಗಿ ನಡೆಯಂಗಿದ್ರೆ ಮಾತ್ರ ಕೈ ಹಾಕಿ ಇದು ಪ್ರಾರಂಭ ಮಾಡಿ ಅಂತ ಒಂದು ಮಾತನ್ನ ಹೇಳಿದ್ರು. ಅವತ್ತು ನನಗೆ ಭಯ ಬಂದಿತ್ತು. ನನಗೆ ಅವಾಗ ವಯಸ್ಸು 29 ವರ್ಷ, 30 ವರ್ಷಕ್ಕಿದ್ದೆ ನಾನು. ಭಯ ಬಂತು. ಕೊನೆಗೆ ನಾನು ದಾಮೋದರ ನಾಯ್ಡು ಅವ್ರಿಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಂತ ಸಂದರ್ಭದಲ್ಲಿ ಏನೇ ಆಗ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದು. ನಮ್ಗೆ ಅನೇಕ ಮುತ್ತಪ್ಪ ಅವ್ರು ಇರ್ಬೋದು, ಎಸ್ ಕೆ ನಟರಾಜ್ ಇರ್ಬೋದು, ನಾರಾಯಣ ಸ್ವಾಮಿ ಅವ್ರು ಇರ್ಬೋದು, ಎಲ್ರು ನಾನು ಇದು ನಿಮ್ ಜೊತೆ ಸೇರ್ತೀನಿ ಅಂತಕ್ಕಂಥ ಬೆಂಬಲವನ್ನ ಸೂಚಿಸಿ ಈ ಒಂದು 27ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇವತ್ತು ಬಂದಿರ್ತಕ್ಕಂಥ ಎಲ್ಲ ಸಮಾಜಮುಖಿ ಕೆಲಸ ತಾಯಿಯ ಸನ್ನಿಧಾನದಲ್ಲಿ ನಡೆಯೋದಕ್ಕೆ ನಾವು ಕೈ ಜೋಡಿಸ್ತೀವಿ. ನಾವು ಬ್ಯಾನರ್ ಕಟ್ಟೋದ್ರಿಂದನೂ ಸಾಕಾರನೆ, ದಾರದಿಂದ ಹಿಡಿದು ಮಾವಂತಾರಣ ಕಟ್ಟೋದ್ರು ಸಾಕಾರನೆ, ಪೊಲೀಸ್ ಇಲಾಖೆ ಅನುಮತಿ ಕೊಡೋದ್ರಿಂದ ಹಿಡಿದು ಮುಜರಾಯಿ ಇಲಾಖೆ ಅನುಮತಿ ಕೊಡೋದ್ರೂ ಸಾಕಾರನೆ. ಎಲ್ಲರೂ ಸಾಕಾರ, ಬೆಂಬಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲರೂ ಕುಟುಂಬಕ್ಕೆ ನಾನು ತಾಯಿ ಪ್ರಾರ್ಥನೆ ಮಾಡೋದಿಷ್ಟೇ. ಯಾರ್ಯಾರು ಇದಕ್ಕೆ ಬೆಂಬಲ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಸಾಕಾರ ಕೊಡ್ತಾರೆ, ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡಮ್ಮ. ಇದು ನಿರಂತರವಾಗಿ ನಡೆಯೋದಕ್ಕೆ ಒಂದು ಅನುಗ್ರಹಿಸು ಅಂತೇಳಿ ತಾಯಿಯಲ್ಲಿ ನಾವು ಇಷ್ಟೇ ಪ್ರಾರ್ಥನೆ ಮಾಡೋದು. ಇವತ್ತು 4 ಜೋಡಿ, ವಿಶೇಷವಾಗಿ 4 ಜೋಡಿ ಅಂಗವಿಕಲು, 1 ಜೋಡಿ 2 ಕಣ್ಣಿಲ್ಲ. ನಮ್ಮ ಕುಮಾರಸ್ವಾಮಿ ಲೇಔಟ್ ಭಾಗದಲ್ಲಿ ಹುಡುಗಿ, ಸೊಲ್ಲಾಪುರ ಹುಡುಗ, ಅವ್ರ ಹೆಂಗೆ ಜೋಡಿ ಆದ್ರು ಅಂತ ಹೇಳಿ ಕೇಳಿದಾಗ ಇನ್ಸ್ಟಾಗ್ರಾಮು, ವಾಯ್ಸ್ ರೆಕಾರ್ಡ್ ಈ ತರದಲ್ಲಿ ನಾವು ನೋಡಿ ಆಗಿದ್ದು ಅಂತ ಹೇಳಿದ್ರು. ಈ ತರ ನಮ್ಗೆ ನೋಡಿದಾಗ ಇದು ನಿರಂತರವಾಗಿ ತಾಯಿ ಸನ್ನಿಧಾನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಅದಕ್ಕೆ ಅವರಾಗೆ 4 ಜೋಡಿಗೆ ನಮ್ಮ ಪ್ರಕಾಶ್ ಅವರು, ಮಧುಸೂದನ್ ಅವರು ಕುಟುಂಬ ಬಂದಿದ್ರು. ಅವ್ರ ಕುಟುಂಬದಲ್ಲಿ ಯಾಕೆ ಕೊಡಿಸ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೇದಾಗಬೇಕು. ತಾಯಿ ಸನ್ನಿಧಾನ ನಡೆಯೋದಕ್ಕೆ ಕುಟುಂಬ ಸಮೇತ ಕೊಟ್ರೆ ಅದೊಂದು ಶ್ರೇಯಸ್ಸು. ನೀವೇ ಕೊಡಿ ಅಂತ ಹೇಳಿದ್ದೆ ಅವ್ರಿಗೆ. ಅದಕ್ಕೆ ಇವತ್ತು ಕೊಡಕ್ ಬಂದಿದ್ದಾರೆ. ಮತ್ತೊಮ್ಮೆ ಅವ್ರೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಎಲ್ರು ಕೈ ಜೋಡಿಸಿದ್ದಾರೆ, ಎಲ್ರು ಕೊಟ್ಟಿದ್ದಾರೆ. ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಒಬ್ಬ ಸೀನಿಯರ್ ಆರ್ಟಿಸ್ಟ್, ಹಿರಿಯ ಕಲಾವಿದೆ ಪುಷ್ಪಸ್ವಾಮಿ ಅವರು ಸಹಿತ ಬಂದಿದ್ರು. ಅವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅನೇಕ ಮಾಧ್ಯಮದ ಸ್ನೇಹಿತರು ಸಹಿತ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ. ವೇದಿಕೆಯ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ವೇದಿಕೆಯ ಎಸ್ ಕೆ ನಟರಾಜ್ ಅವರು, ಎಚ್ ಕೆ ಮುತ್ತಪ್ಪ ಅವರು, ಜೆ ಆರ್ ದಾಮೋದರ ನಾಯ್ಡು ಅವರು, ಆರ್ ನಾರಾಯಣ ಸ್ವಾಮಿ ಅವರು, ಸಿ ಮುತ್ತಪ್ಪ ಅವರಿಂದ ನಾನು ವೈಯಕ್ತಿಕವಾಗಿ ಎಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.